ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಶ್ರೀ ಗಣನಾಥುನಿ ಶಾರದಾ ಸತ್ಕೌಲಂ. ಶ್ರೀ ಗಣನಾಥುನಿ ಶಾರದಾ ಸತ್ಕೌಲಂ. సహజ యోగి మునులన్ సురులన్ సహజ యోగి మునులన్ సురులన్ దేవ బ్రాహ్మణ ధన్యుని సకలంతర్యామి హరిని చాల భజింతు. హరిని చాల భజింతు. ఆత్మధ్యానిజో మనుజ హరిపుణ్యనామ. బలవంతవాద భవ హరమాడో నామ. ఆత్మధ్యానిజో మనుజ హరిపుణ్యనామ. బలవంతవాద భవ హరమాడో నామ. ఆత్మధ్యానిజో మనుజ హరిపుణ్యనామ. ಘೋರಪಾತಕ ಅಜಾಮಿಳನ ಸಲಹಿದ ನಾಮ. ವಾಲ್ಮೀಕಿ ಮುನಿಗೆ ವರ ಕೊಟ್ಟ ನಾಮ. ಘೋರಪಾತಕ ಅಜಾಮಿಳನ ಸಲಹಿದ ನಾಮ. ವಾಲ್ಮೀಕಿ ಮುನಿಗೆ ವರ ಕೊಟ್ಟ ನಾಮ. ದಾಸಿ ಮಗನಿಗೆ ತನ್ನ ಮಹಿಮೆ ತೋರಿದ ನಾಮ. ದಾಸಿ ಮಗನಿಗೆ ತನ್ನ ಮಹಿಮೆ ತೋರಿದ ನಾಮ. ದ್ರೌಪದಿಯ ಮಾನಭಂಗ ಕಾಯ್ದ ನಾಮ. ಆತ್ಮಧ್ಯಾನಿಸೋ ಮನುಜ ಹರಿಪುಣ್ಯನಾಮ. ರಕ್ಕಸನ ಅನುಜನಿಗೆ ಪಟ್ಟ ಕಟ್ಟಿದ ನಾಮ. ಪ್ರಹ್ಲಾದನಿಗೆ ಪ್ರಸನ್ನವಾದ ನಾಮ. ರಕ್ಕಸನ ಅನುಜನಿಗೆ ಪಟ್ಟ ಕಟ್ಟಿದ ನಾಮ. ಪ್ರಹ್ಲಾದನಿಗೆ ಪ್ರಸನ್ನವಾದ ನಾಮ. ಅಜಸುರಾದಿಗಳು ಅನುದಿನವೂ ಜಪಿಸುವ ನಾಮ. ಅಜಸುರಾದಿಗಳು ಅನುದಿನವೂ ಜಪಿಸುವ ನಾಮ. ಗಜವ ಪಾಲಿಸಿದ ಜಗದೀಶ್ವರನ ನಾಮ. ಆತ್ಮಧ್ಯಾನಿಸು ಮನುಜ ಹರಿಪುಣ್ಯನಾಮ. ಬಲವಂತವಾದ ಭವ ಹರಮಾಡೋ ನಾಮ. ಆತ್ಮಧ್ಯಾನಿಸು ಮನುಜ ಹರಿಪುಣ್ಯನಾಮ. ಅಂತಕನ ದೂತರನು ಪಡೆದು ಓಡಿಸೋ ನಾಮ. ಆಂಜನೇಯನಿಗೆ ಆಧಾರ ನಾಮ. ಅಂತಕನ ದೂತರನು ಹೊಡೆದು ಓಡಿಸೋ ನಾಮ. ಆಂಜನೇಯನಿಗೆ ಆಧಾರ ನಾಮ. ಅವಸಾನ ಕಾಲಕ್ಕೆ ಹಾದಿ ತೋರುವ ನಾಮ. ಅವಸಾನ ಕಾಲಕ್ಕೆ ಹಾದಿ ತೋರುವ ನಾಮ. ನಂಬಿರೋ ಅಮರ ನಾರಾಯಣ ಸ್ವಾಮಿಯ ನಾಮ.
ಅವಸಾನ ಕಾಲಕ್ಕೆ ಆದಿ ತೋರುವ ನಾಮ ನಂಬಿರೋ ಅಮರ ನಾರಾಯಣ ಸ್ವಾಮಿಯ ನಾಮ ಆತ್ಮ ಧ್ಯಾನಿಸು ಮನುಜ ಹರಿಪುಣ್ಯ ನಾಮ ಬಲವಂತವಾದ ಭವ ಹರ ಮಾಡೋ ನಾಮ ಆತ್ಮ ಧ್ಯಾನಿಸು ಮನುಜ ಹರಿಪುಣ್ಯ ನಾಮ ಪುಣ್ಯನಾಮ ಹರಿಪುಣ್ಯನಾಮ. ತಾತಯ್ಯನವರು ಯೋಗ ಮಾರ್ಗವನ್ನು ಕಂಡು ಹಿಡಿದಂಥವರು. ಅವ್ರು ಹೇಳ್ತಾರೆ, ಪವನ ಯೋಗಮು ಪಟ್ಟವಲೆರ ಪಟ್ಟಿ ಪಣಿಪತಿನಿ ಕದಲಿಚ್ಚಿ ಪೈಕೆಕ್ಕವಲೆರ ಆನಂದಮಯೋಡು ಕಾವಲೆರ ನಿಕ್ಕಿ ಚಕ್ಕಗ ಎಕ್ಕವಲೆರ ఎక్కి 5 పురముల జొచ్చి అటు వెళ్ళవలేరా ಆನಂದಮಯೋಡು ಕಾವಲೆರಾ. ಅಂದರೆ ಪವನ ಯೋಗಮು ಪಟ್ಟವಲೆರಾ ಅಂತ ಹೇಳ್ತಾರೆ. ಅಂದರೆ ಅವರದೇ ಆಗಿರತಕ್ಕಂತಹ ಯೋಗ ಮಾರ್ಗವನ್ನು ಕಂಡುಹಿಡಿದಿದ್ದಾರೆ. ಭಕ್ತಿ ಮತ್ತು ಯೋಗವನ್ನು ಸಂಯೋಜನೆ ಮಾಡಿ ಅದಕ್ಕೆ ಪವನ ಯೋಗಮು ಎಂದು ಹೆಸರಿಸಿದ್ದಾರೆ. ಅಷ್ಟೇ ಅಲ್ಲದೆ ನಾರಾಯಣಂಟೇನು ಬಿಗಿ ತಪ್ಪಿಪೋಯ, నారేయనంటేను బీజాక్షరంబాయ, ಪರಮಾತ್ಮುಡಿ ರೀತಿ ಪಲಿಕಿಂಚಿನಾಡಯ್ಯ ನಾದಬ್ರಹ್ಮಾನಂದ ನಾರಾಯಣ ಕವಿ ಎಂದು ತಿಳಿಸಿದ್ದಾರೆ. ಅಂದರೆ ನಾರಾಯಣ ಎಂದರೆ ಬಿಗಿ ತಪ್ಪಿ ಹೋಯಿತು, ನಾರಾಯಣ ಅಂದರೆ ಅದು ಬೀಜಾಕ್ಷರವಾಯಿತು, ಪರಮಾತ್ಮನು ಈ ರೀತಿ ನುಡಿಸಿದ್ದಾನೆ ಎಂಬುದಾಗಿ ತಾತಯ್ಯನವರು ತಿಳಿಸಿದ್ದಾರೆ. ಬಹಳ ರಹಸ್ಯವಾಗಿರತಕ್ಕಂತಹ ಆ ಬೀಜಾಕ್ಷರವನ್ನು ವಿಶ್ವಕ್ಕೆ ನೀಡಿದ್ದಾರೆ. ಅವರು ಹೇಳ್ತಾರೆ, శతకము సేయమని సెలవిచ్చితిరి మీరు, మీ నామముద్ర దయసేయమంటి, నారాయణ అనుచు 4 అక్షరములు రాయమని ఉపదేశం ఇచ్చినారు. శతకము సేయమని సెలవిచ్చితిరి మీరు, మీ నామముద్ర దయసేయమంటి, నారాయణ అనుచు 4 అక్షరములు రాయమని ఉపదేశం ఇచ్చినారు. ఆ ఉపదేశమును మనసులో గురిజూడ గుట్టెల్ల తెలిసినయ్యా, రాకేత్వమివ్వగా మెచ్చరెవ్వరు అనుచు కొందరు ప్రజలు కొందరిట్లు, మీదు మహిమ తెలియ ఈ జనులెంతవారు, శబరి రక్షక శాంతాత్మ రామచంద్ర, అమర నారాయణాచ్యుత హరిముకుంద, ಕಲುಷ ಸಂಹಾರ ಕೈವರ ಪುರವಿಹಾರ ಅಂತ ಹೇಳ್ತಾರೆ. ಅಂದರೆ ಶತಕವನ್ನು ಮಾಡು, ಸಾಹಿತ್ಯವನ್ನ ಪ್ರಚುರಪಡಿಸು, ವಿಶ್ವಕ್ಕೆ ನಿನ್ನ ಸಾಹಿತ್ಯ ಅಮೂಲ್ಯವಾಗಿದೆ, ಇನ್ನು ಸಾಹಿತ್ಯವನ್ನು ಪ್ರಾರಂಭ ಮಾಡು ಅಂತ ನೀವು ನನಗೆ ಹೇಳಿದಿರಿ. ಸಾಹಿತ್ಯವನ್ನು ಬರೆಯಲಿಕ್ಕೆ ಬೀಜಾಕ್ಷರ ಬೇಕು, ಆ ಮುದ್ರೆ ಬೇಕು. ನಾನು ಯಾವ ಮುದ್ರೆಯಿಂದ ಸಾಹಿತ್ಯವನ್ನು ಪ್ರಾರಂಭಿಸಲಿ, ಈ ಶತಕವನ್ನು ಪ್ರಾರಂಭಿಸಲಿ ಎಂದು ನಾನು ಕೇಳಿಕೊಂಡಾಗ ನಾರಾಯಣ ಎಂಬ 4 ಅಕ್ಷರಗಳನ್ನು ಬರೆಯುವಂತೆ ನೀವು ಆಜ್ಞಾಪಿಸಿದಿರಿ. ನಾರಾಯಣ ಎಂಬ 4 ಅಕ್ಷರಗಳನ್ನು ಬರೆಯುವಂತೆ ತಾವು ಆಜ್ಞಾಪಿಸಿದಿರಿ. ತಾವು ಅನುಮತಿಯನ್ನು ಕೊಟ್ಟಂತಹ ಆ ನಾರಾಯಣ ಅಂತ ಬರೆದರೆ ಅದರಲ್ಲಿರ್ತಕ್ಕಂಥ ರಹಸ್ಯ ಎಲ್ಲವೂ ನನಗೆ ಅರ್ಥವಾಯಿತು. ಆದರೆ ರಾಕೇತ್ವವನ್ನು ಕೊಟ್ಟರೆ ಕೆಲವರು ಏನಿದು ಇಷ್ಟು ದಿನವೂ ನಾರಾಯಣ ಅಂತ ಇದ್ರಲ್ಲ, ಈಗ ನಾರಾಯಣ ಅಂತ ಇದ್ದಾರೆ ಅಂತ ಕೆಲವರು ಅನುಮಾನ ಪಟ್ಕೊಳ್ತಾ ಇದ್ದಾರೆ. ನಿಮ್ಮ ಮಹಿಮೆಯನ್ನು ತಿಳಿದುಕೊಳ್ಳಲು ಈ ಜನರು ಎಷ್ಟು ಮಾತ್ರದವರು, ಪಾಪ ಅವರಿಗೆ ಏನು ಗೊತ್ತು ಎಂಬುದಾಗಿ ತಾತಯ್ಯನವರು ತಿಳಿಸುತ್ತಾರೆ. ಅಂದರೆ ವಿಶ್ವಕ್ಕೆ ಯಾವ ರೀತಿ ವಿಶ್ವಾಮಿತ್ರನು ಗಾಯತ್ರಿ ಮಂತ್ರವನ್ನು ನೀಡಿದನೋ, ನಾರದ ಮಹರ್ಷಿಗಳು ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳನ್ನು ನೀಡಿದರು. ಪರಮಶಿವನು
ಯಾವ ರೀತಿ ತಾರಕ ಮಂತ್ರವನ್ನು ನೀಡಿದನೋ ಅದೇ ರೀತಿ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಓಂ ನಮೋ ನಾರಾಯಣಾಯ ಎಂಬ ಮಂತ್ರವು ಬಿಗಿ ತಪ್ಪಿ ಹೋದಾಗ ಅದನ್ನು ಸರಿಪಡಿಸಿ ಓಂ ನಮೋ ನಾರಾಯಣಾಯ ಎಂಬ ಬೀಜಾಕ್ಷರವನ್ನು ಪರಮಾತ್ಮನು ನುಡಿಸಿದಂತೆ ವಿಶ್ವಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಯೋಗ ಮಾರ್ಗವನ್ನು ತಿಳಿಸಿದಲ್ಲದೆ, ಬೀಜಾಕ್ಷರವನ್ನು ತಿಳಿಸಿಕೊಟ್ಟಿದ್ದಲ್ಲದೆ, ಅನೇಕ ಮುತ್ತು ರತ್ನೋಪಾದಿಗಳಲ್ಲಿರತಕ್ಕಂತಹ ತೆಲುಗು ಮತ್ತು ಕನ್ನಡ ಭಾಷೆಗಳಲ್ಲಿ ಅನೇಕ ಕೀರ್ತನೆಗಳನ್ನು ಬರೆದಿದ್ದಾರೆ. ಮುತ್ತು ರತ್ನೋಪಾದಿಗಳಲ್ಲಿ ಅನೇಕ ಕೀರ್ತನೆಗಳನ್ನು ಬರೆದಿದ್ದಾರೆ. ಅವುಗಳನ್ನು ಸಮಾಜಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಯುಗಗಳು ಎಷ್ಟಾದರೂ ಮತ್ತೆ ಜನ್ಮವನ್ನು ಎತ್ತದೇ ಇರತಕ್ಕಂಥವರು. ಅಂತಹ ಮಹಾಪುರುಷರು ಯೋಗ ನಿದ್ರೆಯಲ್ಲಿ ನಿರಂತರವೂ ಇರತಕ್ಕಂಥವರು. ಯಾವಾಗ ಯೋಗ ನಿದ್ರೆಯಲ್ಲಿ ಇರ್ತಾರೋ ಆ ಸಮಯದಲ್ಲಿ ಎಲ್ಲವನ್ನೂ ಕೂಡ ಬರೆಯತಕ್ಕಂಥವರು.